ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಹೊರಡಿಸುವ ಪ್ರತಿಯೊಂದು ಅಧಿಕೃತ ಆದೇಶಗಳು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಹೊರಡಿಸುವ ಪ್ರತಿಯೊಂದು ಆದೇಶಗಳು ಹಾಗೂ ರಾಜ್ಯ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸರ್ಕಾರಿ ನೌಕರರ ಬಗ್ಗೆ ಹೊರಡಿಸುವಂತಹ ಆದೇಶಗಳನ್ನು ಸರ್ಕಾರಿ ನೌಕರರಿಗೆ ಯಥಾವತ್ತಾಗಿ ತಲುಪಿಸುವಂತಹ ಏಕೈಕ ಚಾನಲ್ ಅದುವೇ ಮಹಾಚಂದ್ರ ಯೂಟ್ಯೂಬ್. ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಕೇಂದ್ರ ಸರ್ಕಾರಿ ನೌಕರರಿಗೆ ಭರ್ಜರಿ ಗುಡ್ ನ್ಯೂಸ್ ಒಂದು ಈಗ ಹೊರಬಿದ್ದಿದೆ. 2026 ಏಪ್ರಿಲ್ನಿಂದ 8ನೇ ವೇತನ ಆಯೋಗ ಜಾರಿ ಆಗುತ್ತೆ. ಸೊ ಇದ್ರ ಬಗ್ಗೆ ನೋಡಿ, ಕೇಂದ್ರದ ಹಣಕಾಸು ಸಚಿವಾಲಯದ ವೆಚ್ಚ ಕಾರ್ಯದರ್ಶಿ ಮನೋಜ್ ಗೋವಿಲ್ ಅವರು ಒಂದು ಪತ್ರಿಕೆಯ ಸಂದರ್ಶನದಲ್ಲಿ 8ನೇ ವೇತನ ಆಯೋಗದ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದಾರೆ. ಸೊ ಇದ್ರ ಬಗ್ಗೆ ಈ ವಿಡಿಯೋನಲ್ಲಿ ನಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀನಿ. ಕೇಂದ್ರ ಸರ್ಕಾರಿ ನೌಕರರು ಯಾರೆಲ್ಲ ಇದ್ದೀರಾ, ಮಿಸ್ ಮಾಡ್ದೇ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾಕೆಂದರೆ ನಿಮ್ಮ ಬಹುದಿನಗಳ ಕನಸು ಈಗ ನಿಜ ಆಗಲಿದೆ. ಏನಪ್ಪ ಅಂತಂದರೆ ನೋಡಿ, ಕೇಂದ್ರ ಸರ್ಕಾರವು 8ನೇ ವೇತನ ಆಯೋಗದ ರಚನೆಗೆ ಅನುಮೋದನೆ ನೀಡಿದೆ. ಇದರಿಂದಾಗಿ 1 ಕೋಟಿಗೂ ಅಧಿಕ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ಕನಸು ಈಗ ಈಡೇರಿದಂತೆ ಆಗಲಿದೆ. ಆಯೋಗ ರಚನೆಯಾಗಿ ಕೇಂದ್ರಕ್ಕೆ ಸಲ್ಲಿಕೆಯಾಗಿ ಅದಕ್ಕೆ ಸರ್ಕಾರ ಅನುಮೋದನೆ ನೀಡಿದ ಬಳಿಕವೇ ಜಾರಿಯಾಗುವ ಕಾರಣ ಒಂದಷ್ಟು ಸಮಯ ಬೇಕಾಗುತ್ತದೆ. ಆದರೆ ಕೇಂದ್ರ ಹಣಕಾಸು ಸಚಿವಾಲಯದ ವೆಚ್ಚ ಕಾರ್ಯದರ್ಶಿ ಮನೋಜ್ ಗೋವಿಲ್ ಅವರು ವಿಜಯ ಕರ್ನಾಟಕ ಮನಿ ಅದರ ಸೋದರ ಸಂಸ್ಥೆ ಟೈಮ್ಸ್ ಆಫ್ ಇಂಡಿಯಾಗೆ ನೀಡಿದ ಸಂದರ್ಶನದ ವೇಳೆ 8ನೇ ವೇತನ ಆಯೋಗದ ಜಾರಿ ಪಿಂಚಣಿ ಕುರಿತು ಮಹತ್ವದ ಅಂಶಗಳನ್ನು ಪ್ರಸ್ತಾಪಿಸಿದ್ದಾರೆ. ನೋಡಿ, ಇದರ ಒಂದೊಂದು ಡೀಟೇಲ್ಸನ್ನು ನಾನು ನಿಮಗೆ ಈಗ ತಿಳಿಸ್ಕೊಡ್ತೀನಿ. ನೋಡಿ, 2026 ಜನವರಿ 1ರಿಂದ 8ನೇ ವೇತನ ಆಯೋಗ ಜಾರಿಗೆ ಬರಲಿದೆ ಎಂದು ಹೇಳಲಾಗ್ತಾ ಇದೆ. ಇದರಿಂದ ಆರ್ಥಿಕತೆ ಮೇಲೆ ಏನೆಲ್ಲ ಪರಿಣಾಮ ಬೀರಲಿದೆ, ಆರ್ಥಿಕತೆಗೆ ಇದು ಹೊರೆಯಾಗಲಿದೆಯಾ ಅನ್ನೋ ಪ್ರಶ್ನೆಗೆ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ಕೇಂದ್ರ ಸರ್ಕಾರಿ ನೌಕರರ ಸಂಬಳ ಹೆಚ್ಚಿಸುವುದರಿಂದ ಮುಂದಿನ ಹಣಕಾಸು ವರ್ಷದಲ್ಲಿ ವಿತ್ತೀಯ ಸ್ಥಿತಿ ಮೇಲೆ ಯಾವುದೇ ಪರಿಣಾಮ ಉಂಟಾಗುವುದಿಲ್ಲ. 8ನೇ ವೇತನ ಆಯೋಗ ರಚನೆಯಾದ ಬಳಿಕ ವರದಿ ತಯಾರಿಸಲು ಹೆಚ್ಚಿನ ಸಮಯ ಬೇಕಾಗುತ್ತದೆ. ವರದಿ ಸಲ್ಲಿಕೆಯಾದ ಬಳಿಕ ಕೇಂದ್ರ ಸರ್ಕಾರವು ವೇತನ ಆಯೋಗದ ಶಿಫಾರಸುಗಳನ್ನು ಪರಿಶೀಲಿಸುತ್ತದೆ. ಹಾಗಾಗಿ ಇದೇ ಹಣಕಾಸು ವರ್ಷದಲ್ಲಿ ವೇತನ ಆಯೋಗ ಜಾರಿಗೆ ಬರುವುದಿಲ್ಲ. 2026 ಏಪ್ರಿಲ್ನಿಂದ ಯೋಜನೆಗೆ ಜಾರಿಯಾಗುವ ಸಾಧ್ಯತೆ ಇದೆ ಅಂತ ಇವರು ಸ್ಪಷ್ಟವಾಗಿ ಹೇಳಿದ್ದಾರೆ. ವೇತನ ಆಯೋಗ ಯಾವಾಗ ರಚನೆ ಆಗಬಹುದು, ಸಿದ್ಧತೆ ಹೇಗೆ ನಡೆದಿದೆ ಅನ್ನುವ ಪ್ರಶ್ನೆಗೆ, ವೇತನ ಆಯೋಗದ ರಚನೆಗೆ ಸಿದ್ಧತೆ ನಡೆದಿದೆ. ಇನ್ನೊಂದೆರಡು ತಿಂಗಳು ಅಥವಾ ಏಪ್ರಿಲ್ನಲ್ಲಿ ವೇತನ ಆಯೋಗ ರಚನೆಯಾಗುತ್ತದೆ. ಆಯೋಗ ರಚನೆ ಕುರಿತು ಅಭಿಪ್ರಾಯ ತಿಳಿಸುವಂತೆ ಗೃಹ ವ್ಯವಹಾರಗಳು, ರಕ್ಷಣೆ, ಸಿಬ್ಬಂದಿ ಹಾಗೂ ತರಬೇತಿ ಸಚಿವಾಲಯಗಳಿಗೆ ಮನವಿ ಮಾಡಿದ್ದೇವೆ. ಈ ಎಲ್ಲ ಸಚಿವಾಲಯಗಳಿಂದ ಅಭಿಪ್ರಾಯಗಳು ಹಾಗೂ ಸಲಹೆಗಳು ಬಂದ ಬಳಿಕ TOR ಅಂದರೆ ಟರ್ಮ್ಸ್ ಆಫ್ ರೆಫರೆನ್ಸ್ ರಚಿಸಲಾಗುತ್ತದೆ. ಇದಾದ ನಂತರ ಸಚಿವ ಸಂಪುಟದ ಅನುಮೋದನೆಗೆ ಕಳುಹಿಸಲಾಗುತ್ತೆ. ಇದೇ ಏಪ್ರಿಲ್ 1ರಿಂದ ಏಕೀಕೃತ ಪಿಂಚಣಿ ಯೋಜನೆ ಜಾರಿಗಾಗಿ ಸರ್ಕಾರ ಎಷ್ಟು ಹಣ ವ್ಯಯಿಸ್ತಾ ಇದೆ? ಸೊ ಇದು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಅಂತಲೇ ಹೇಳ್ಬೋದು. ನೋಡಿ, UPS ಜಾರಿಗಾಗಿ ರಚಿಸಿದ ಸಮಿತಿ ಪ್ರಕಾರ ಯೋಜನೆ ಜಾರಿಗೆ 1 ವರ್ಷಕ್ಕೆ 6,250 ಕೋಟಿ ರು ವ್ಯಯಿಸಬೇಕಾಗುತ್ತದೆ. NPS ಅನ್ವಯ ನಿವೃತ್ತರಾದವರಿಗೂ UPS ಯೋಜನೆ ಅನ್ವಯವಾಗುವ ಕಾರಣ ಅವರಿಗೆ ಅರಿಯಸ್ ನೀಡಬೇಕಾಗುತ್ತದೆ. ಇದಕ್ಕೆ ಹೆಚ್ಚುವರಿಯಾಗಿ 800 ಕೋಟಿ ರು ಬೇಕಾಗುತ್ತದೆ. ಹಾಗಾಗಿ ಮೊದಲ ವರ್ಷದಲ್ಲಿ UPS ಜಾರಿಗೆ ಸುಮಾರು 7,000 ಕೋಟಿ ರು ವೆಚ್ಚವಾಗುತ್ತದೆ. ಮುಂದಿನ ವರ್ಷದಿಂದ ತುಟ್ಟಿ ಭತ್ಯೆ ಹೆಚ್ಚಳ ಸೇರಿ ಹಲವು ಕಾರಣಗಳಿಂದ 6,250 ಕೋಟಿ ರುಗಿಂತ ಹೆಚ್ಚಿನ ಹಣ ಬೇಕಾಗುತ್ತದೆ. ಈ ಸಂಖ್ಯೆಯು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತದೆ. ಸೊ ಇಷ್ಟು ಹಣವನ್ನು ಭರಿಸಲಿಕ್ಕೆ ಈಗ ಕೇಂದ್ರ ಸರ್ಕಾರ ತಯಾರಿದೆ ಅನ್ನೋದು ಇವರ ಮಾತಿನ ಅರ್ಥ. ಹಾಗೆ ನೋಡಿ, ಹೆಚ್ಚಿನ ಉದ್ಯೋಗಿಗಳು UPS ಆಯ್ಕೆ ಮಾಡಿಕೊಳ್ಳುತ್ತಾರೆ ಅನಿಸುತ್ತದೆಯೇ ಅನ್ನೋ ಪ್ರಶ್ನೆಗೆ ಹಣದುಬ್ಬರದ ಲೆಕ್ಕಾಚಾರದ ಆಧಾರದ ಮೇಲೆ ನೋಡಿದರೆ
UPSನಿಂದಲೇ ನೌಕರರಿಗೆ ಹೆಚ್ಚಿನ ಅನುಕೂಲಗಳಿವೆ. ಯಾವುದಾದರೂ ಒಬ್ಬ ನೌಕರ NPS ಆಯ್ಕೆ ಮಾಡಿಕೊಂಡರೆ ಅವರಿಗೆ ಹಣದುಬ್ಬರದ ಜತೆ ಸಾಗಲು ಕಷ್ಟವಾಗುತ್ತದೆ. ಆದರೆ ಯಾವುದೇ ಪಿಂಚಣಿ ಯೋಜನೆ ಆಯ್ಕೆ ಮಾಡುವಂತೆ ನೌಕರರ ಮೇಲೆ ಒತ್ತಡ ಹೇರುವುದಿಲ್ಲ. ಇದೇ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಕಡ್ಡಾಯ ನಿಯಮವಿಲ್ಲ. ನೌಕರರು ಯಾವುದಾದರೂ ಪಿಂಚಣಿ ಯೋಜನೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಅವರು ನೀಡಿರ್ತಕ್ಕಂಥ ಕೇಂದ್ರ ಸರ್ಕಾರ ನೀಡಿರ್ತಕ್ಕಂಥ ಆಪ್ಷನ್ ಬಗ್ಗೆ ಹೇಳಿದ್ದಾರೆ. ಹಾಗೆ UPS ಆಯ್ಕೆಗೆ ಯಾವುದಾದರೂ ರಾಜ್ಯಗಳು ಇಂಗಿತ ವ್ಯಕ್ತಪಡಿಸಿದ್ದೇವೆ ಅಂತ ಕೇಳಿರುವ ಕ್ವಶನ್ಗೆ ನೋಡಿ, ಗೆಜೆಟ್ ನೋಟಿಫಿಕೇಷನ್ ಹೊರಡಿಸುವ ಮೊದಲೇ ಕೆಲ ರಾಜ್ಯಗಳು UPS ಅಳವಡಿಸಿಕೊಳ್ಳುವ ಆಸಕ್ತಿ ತೋರಿವೆ. ಪಿಂಚಣಿ ನಿಧಿ ಪ್ರಾಧಿಕಾರ ಹಾಗೂ ಅಭಿವೃದ್ಧಿ ಪ್ರಾಧಿಕಾರವು ಈಗಾಗಲೇ ಕರಡು ನಿಬಂಧನೆಗಳನ್ನು ಹೊರಡಿಸಿದೆ. ಪ್ರತಿಕ್ರಿಯೆಗಳನ್ನು ಆಧರಿಸಿ ಅಂತಿಮ ನಿಬಂಧನೆಗಳನ್ನು ಹೊರಡಿಸಲಾಗುತ್ತದೆ. ಇದಾದ ನಂತರವೇ ನೌಕರರಿಗೆ ನಿಮ್ಮ ಆಯ್ಕೆ ಯಾವುದು ಎಂಬುದಾಗಿ ಕೇಳಲಾಗುತ್ತದೆ. ಕೇಂದ್ರ ಸರ್ಕಾರವು ಯೋಜನೆ ಜಾರಿಗೊಳಿಸಿದ ಬಳಿಕ ರಾಜ್ಯಗಳು ಕೂಡ ಸೇರಿಕೊಳ್ಳುತ್ತವೆ. ರಾಜ್ಯಗಳು ಆಸಕ್ತಿ ತೋರುತ್ತಲೇ PFRDA ಒಂದು ಯಾಂತ್ರಿಕ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಇದರ ಅನ್ವಯ ರಾಜ್ಯಗಳು ಕೂಡ ನೌಕರರಿಗೆ UPS ಯೋಜನೆಯನ್ನು ನೀಡಬಹುದಾಗಿದೆ. ಸೊ ಒಟ್ಟಾರೆಯಾಗಿ ನೆಕ್ಸ್ಟ್ 2026 ಏಪ್ರಿಲ್ನಿಂದ 8ನೇ ವೇತನ ಆಯೋಗ ಜಾರಿ ಆಗ್ತಾ ಇರ್ತಕ್ಕಂಥದ್ದು ಕನ್ಫರ್ಮ್ ಸ್ನೇಹಿತರೆ. ಇದು ಕೆಲವೊಂದು ರೂಪುರೇಷೆಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಕಾಲಾವಕಾಶ ಹಿಡಿಯೋದ್ರಿಂದ ಈ ವರ್ಷ ಜಾರಿ ಆಗೋದಿಲ್ಲ. ಈ ವರ್ಷ 8ನೇ ವೇತನ ಆಯೋಗ ರಚನೆ ಆಗುತ್ತೆ, ಅದರ ಜಾರಿ ಮುಂದಿನ ವರ್ಷ ಆಗುತ್ತೆ.